ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ನ ಹೆಸರು ಏಂಜಲಿಕಾ ಅಂತ ಚೇಂಜ್ ಮಾಡಿದ್ದೀನಿ. ಇಟ್ ವಾಸ್ ಅ ಗೈಡೆಡ್ ಮೆಸೇಜ್. ಇಟ್ ವಿಲ್ ಬಿ ಏಂಜಲಿಕಾ ಹೀಲಿಂಗ್ ಲೈಫ್ ವಿತ್ ಆಕಲ್ಟಿಸಮ್. ಶನಿ ಜಯಂತಿ ಈ ಅಮಾವಾಸ್ಯೆಯ ನಂತರ ನಿಮ್ಮ ಲೈಫಲ್ಲಿ ಯಾವ ಬ್ಲೆಸ್ಸಿಂಗ್ಸ್ ಅಥವಾ ಎನರ್ಜಿ ಯಾವ ರೀತಿ ಚೇಂಜಸ್ ಬರ್ತಾ ಇದೆ ಅಂತ ಚೆಕ್ ಮಾಡೋಣ. ನಿಮ್ಮ ಮುಂದೆ 2 ಟಂಬಲ್ ಇದೆ, ಒಂದು ಗ್ರೀನ್, ಇನ್ನೊಂದು ಯೆಲ್ಲೋ. ನಿಮಗೆ ಯಾವುದು ಕನೆಕ್ಟ್ ಆಗುತ್ತೆ ಅದನ್ನು ಇಂಟ್ಯೂಟಿವ್ ಆಗಿ ಪಿಕ್ ಮಾಡಿ. ಗ್ರೀನ್ನ ಪಿಕ್ ಮಾಡಿದ್ದೀರಾ. ನಿಮ್ಮ ಲೈಫಲ್ಲಿ ಈ ಅಮಾವಾಸ್ಯೆ ನಂತರ ಏನು ಬ್ಲೆಸ್ಸಿಂಗ್ಸ್ ಅಥವಾ ಏನು ಚೇಂಜಸ್ ಆಗ್ತಿದೆ ಅಥವಾ ಯಾವ ವಿಷಯದಲ್ಲಿ ಚೇಂಜಸ್ ಆಗ್ತಿದೆ? ನೀವು ತುಂಬ ಟೈಮಿಂದ ಯಾವ ಒಂದು ವಿಚಾರದ ಬಗ್ಗೆ ಕಾಯ್ತಾ ಇದ್ರಿ. ಆ್ಯಸ್ ನಾನು ವಿಷುವಲೈಸೇಷನ್ ಮಾಡಬೇಕಾದ್ರೆ ಒಂದು ಶಿವಜಿ ಬೆಟ್ಟದ ಮೇಲೆ ಕುತ್ಕೊಂಡು ತಪಸ್ಸು ಮಾಡ್ತಿರೋದು ಕಾಣಿಸಿದ್ದು. ಹಾಗಾಗಿ ತುಂಬ ಸ್ಟ್ರಗಲ್ ಅಥವಾ ತುಂಬ ಟೈಮಿಂದ ಒಂದು ಸ್ಟ್ರಗಲ್ ಲೈಫ್ನ ನೋಡಿದಿರ ಅಥವಾ ಕಷ್ಟಪಡ್ತಾ ಇದ್ರಿ. ತಪಸ್ಸು ಥರ ನಿಮ್ಮ ಲೈಫ್ ನಡೀತಾ ಇತ್ತು. ಆ ಒಂದು ತಾಳ್ಮೆಗೆ, ಆ ಒಂದು ಶಾಂತಿಯಿಂದ ನೀವು ಏನೆಲ್ಲ ಬಂತ ಅನುಭವಿಸಿದ್ದೀರಾ ಆ ಒಂದು ವಿಚಾರದಕ್ಕೆ ಉತ್ತರ ಬರೋವಂಥದ್ದಾಗಿರುತ್ತೆ. ಸೊ ಎನ್ನೆಸಿ ಉತ್ತರ ಅಂತ ಹೇಳಿದ್ರೆ ಅದರದ್ದು ರಿಸಲ್ಟ್ಸ್ ಕೂಡ ಬರುವಂಥದ್ದಾಗಿರುತ್ತೆ. ನೀವು ಮಾಡಿದಂಥ ತಪಸ್ಸು ಅಥವಾ ಪಟ್ಟಂಥ ಕಷ್ಟಗೆ ನಿಮಗೆ ಇವಾಗ ರಿಸಲ್ಟ್ಸ್ ಬರುವಂಥದ್ದಾಗಿರುತ್ತೆ. ಯಾಕೆ ಈ ರೀತಿ ನನ್ನ ಲೈಫಲ್ಲಿ ಆಯಿತು ಏನು ಅಂತ ತುಂಬ ಸತಿ ನಮಗೆ ಕ್ವಶನ್ ಬರುತ್ತೆ ಅಲ್ಲ, ನಾನು ಇಷ್ಟೊಂದು ಕಷ್ಟ ಯಾಕೆ ಪಟ್ಟೆ ಅಂತ. ಸೊ ಎಕ್ಸಾಕ್ಟ್ ರೀಸನ್ ಏನಕ್ಕೆ ಪಟ್ರಿ ಅನ್ನೋದಕ್ಕಿಂತ ಅದರಿಂದ ನಿಮಗೆ ಏನು ಒಳ್ಳೇದಾಯಿತು ಅಥವಾ ಏನು ಆಗುತ್ತೆ ಅನ್ನೋ ವಿಚಾರದ ಬಗ್ಗೆ ನಿಮಗೆ ಉತ್ತರ ಸಿಗೋವಂಥದ್ದಾಗಿದೆ. ಸೊ ನಿಮ್ಮ ಈ ಒಂದು ತಪಸ್ಸು ಅಥವಾ ನಿಮ್ಮೊಂದು ಸ್ಟ್ರಗಲ್ ಲೈಫ್ ಬೇಗ ಮುಗಿಯುವಂಥದ್ದಾಗಿದೆ. ನೀವು ಯಾವ ಒಂದು ಕನಸು ಕಾಣ್ತಾ ಇದ್ದೀವಿ, ನಿಮ್ಮ ಲೈಫು ಬ್ಯೂಟಿಫುಲ್ ಆಗಿರಬೇಕು, ಕಲರ್ಫುಲ್ ಆಗಿರಬೇಕು ಅಂತಹ ಒಂದು ನ್ಯೂ ಬಿಗಿನಿಂಗ್ ಆಗುವಂಥದ್ದಾಗಿರುತ್ತೆ. ಎಕ್ಸಾಕ್ಟ್ಲಿ ಈ ಒಂದು ಚೇಂಜಸ್ ನಿಮ್ಮ ಲೈಫಲ್ಲಿ ಬಂದಾಗ ನೀವು ಐ ನೋ ವೈ ಇಟ್ ಹ್ಯಾಪೆಂಡ್ ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ವಾಟ್ ಹ್ಯಾಪೆಂಡ್ ಅನ್ನೋ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಈ ಒಂದು ಚೇಂಜಸ್ನ ನೀವು ನೆಕ್ಸ್ಟ್ ಅಮಾವಾಸ್ಯೆ ಒಳಗೆ ನಿಮಗೆ ಸಿಗೋವಂಥದ್ದಾಗಿರುತ್ತೆ. ಬಾಟಮ್ ಆಫ್ ದ ಡೆಕ್, ಇಟ್ಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ. ಸೊ ಯಾವುದೇ ಆದ ನೆಗೆಟಿವಿಟಿ ಇತ್ತು, ಯಾಕೆ ಏನು ಅದೊಂದು ಸ್ಟ್ರೆಸ್ ಇರುತ್ತೆ ಅಲ್ಲ, ಆ ಒಂದು ಸ್ಟ್ರೆಸ್ನ ರಿಲೀಸ್ ಮಾಡಿಬಿಡಿ. ಬಿಕಾಸ್ ವಾಟ್ ಎವರ್ ಕಮಿಂಗ್ ನ್ಯೂಸ್ ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಥ್ಯಾಂಕ್ ಯು. ಸೇವ್ ಮಾಡಿ, ಚೇಂಜಸ್ ನಂತರ ಬಂದು ಕಮೆಂಟ್ಸಲ್ಲಿ ಶೇರ್ ಮಾಡಿ. ನೆಕ್ಸ್ಟ್ ಯಾರೆಲ್ಲ ಎಲ್ಲೋ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಲೈಫಲ್ಲಿ ಯಾವ ಒಂದು ಚೇಂಜಸ್ ಅಥವಾ ಎನರ್ಜಿ ಹೇಗಿರುತ್ತೆ ಅಂತ. ಸೊ ನಿಮ್ಮ ಎನರ್ಜಿ ಹೇಗಿದೆ ಅಂದರೆ ಏನು ಚೇಂಜಸ್ ಏನಿದೆ ಇಟ್ಸ್ ವೆರಿ ಫಾಸ್ಟ್. ನಿಮ್ಮ ಲೈಫಲ್ಲಿ ಯಾವತ್ತೂ ತುಂಬ ಲಾಂಗ್ ಟೈಮಲ್ಲಿ ಸಫರ್ ಮಾಡಿರೋ ಅಂಥದ್ದು ಆ ಥರ ಏನೂ ಇಲ್ಲ. ಬೇಗ ಚೇಂಜಸ್ ಏನೇ ಆದ್ರೂ ನಿಮಗೆಲ್ಲ